ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೆ, ಹೆಣ್ಣು ಮಕ್ಕಳಿಗೆ ತಾಳ್ಮೆ ಬಹಳ ಮುಖ್ಯ ಅಂತ ಹೇಳಂದು. ಆ ವಿಡಿಯೋ ನೋಡಿ ಇಬ್ಬರು ಹೆಣ್ಮಕ್ಕಳು ನನ್ನ ಜೊತೆಗೆ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನನಗೆ ಏನು ತಿಳಿದಷ್ಟು, ನನಗೆ ಎಷ್ಟು ತಿಳಿತೋ ಅಷ್ಟು ನಾನು ಒಂದು ಹುಡುಗಿಗೆ ನಾನು ಪೂರ್ತಿ ಇಬ್ಬರಿಗೂ ನಾನು ಸಮಾಧಾನ ಮಾಡಿದ್ದೀನಿ. ಆದರೆ ಒಂದು ಹುಡುಗಿಯ ನೋವನ್ನು ನಾನಿಲ್ಲಿ ನಿಮ್ಮೆದುರಿಗೆ ಹಂಚ್ಕೊತಾ ಇದ್ದೀನಿ. ನನಗೆ ತಿಳಿದಷ್ಟು ಸಮಾಧಾನ ನಾನು ಆಕೆಗೆ ಮಾಡಿ ನಾನು ಕಳಿಸಿದ್ದೀನಿ. ಆದರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಂತ ಅಂದ್ರೆ, ನಿಮ್ಮ ಅನುಭವದ ಪ್ರಕಾರ ನಿಮಗೇನು ತಿಳಿತೈತಿ ಆ ಸಮಾಧಾನದ ಮಾತುಗಳನ್ನು ಒಂದೆರಡು ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಿದ್ದಾದ್ರೆ ಆ ಹುಡುಗಿಗೆ ಏನೋ ಒಂದು ಸ್ಫೂರ್ತಿ ಬರ್ತೈತಿ, ಏನೋ ಒಂದು ಖುಷಿ ಆಕತಿ. ನನಗೋಸ್ಕರ ಇಷ್ಟೆಲ್ಲ ಜನ ನನಗೆ ಒಳ್ಳೆ ರೀತಿಯಿಂದ ಕಮೆಂಟ್ಸ್ ಮಾಡಿದಾರ ಅಂತೇಳಿ ಒಂದು ಆಕೆಗೂ ಒಂದು ಖುಷಿ ಆಕತಿ. ಆ ಕಮೆಂಟ್ಸನ್ನು ತಲುಪಿಸೋ ಜವಾಬ್ದಾರಿ ನಂದು. ನಾನು ಆಕೆಗೆ ಅದನ್ನು ಹೇಗಾದರೂ ಮಾಡೋಕ್ಕೆ ಕಳಿಸ್ತೀನಿ ನಾನು. ಅದಕ್ಕೋಸ್ಕರ ನಿಮ್ಮ ಮನಸ್ಸಿನಲ್ಲಿರುವಂಥ ಒಂದೆರಡು ಸಮಾಧಾನದ ಮಾತು, ನಿಮ್ಮ ಅನುಭವದ ಸಮಾಧಾನ ಮಾತುಗಳನ್ನು ಒಂದೆರಡು ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ ಅಂತೇಳಿ ಅಂದು ನಾನು ನಿಮಗೆ ಕೇಳ್ಕೊತೀನಿ. ಯಾಕಂದ್ರೆ ಆಕೆಗೆ ಭಾಳ ನೋವಾಯ್ತು ಫ್ರೆಂಡ್ಸ್. ನಾನು ಹೋಗೋವಾಗ ನನ್ನೆದುರಿಗಿದ್ದು ಕಣ್ಣೀರು ಹಾಕಿ ಬೇಜಾರು ಮಾಡ್ಕೊಂಡು ಹೋಗಿದ್ದು ನೋಡಿದ್ರೆ ನನಗೆ ಭಾಳ ಮನಸ್ಸಿಗೆ ನೋವಾಯ್ತು. ನನ್ನದೊಂದು ಸ್ವಭಾವ ಏನಂತ ಅಂದ್ರೆ, ಎಲ್ಲೇ ಹೋಗಲಿ ನಾನು ಭಾಳ ಕಡೆ ನಾನೀಗ ಅಂದರೆ 3 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ನಮ್ಮದು ಬೇರೆ ಕಡೆ ನಾವು ಹೋಗೋದಿರ್ತೈತಿ. ಅಲ್ಲೆಲ್ಲ ನಾನು ಇದ್ದಾಗ ಒಬ್ಬೊಬ್ಬರು ಹೆಣ್ಮಕ್ಳು ನೋವನ್ನು ನೋಡಿದಾಗ ನನಗೆ ಮನಸ್ಸು ಹಿಂಡ್ತೈತಿ. ಯಾಕಂದ್ರೆ ನಮ್ಮ ಮನೇಲಿ ಒಂದು ಇನ್ಸಿಡೆಂಟ್ ಆಗೈತೆ. ಅದಕ್ಕೋಸ್ಕರ ನಾನು ಬೇರೆಯವ್ರ ಹೆಣ್ಮಕ್ಳು ಅವ್ರು ತಮ್ಮ ನೋವನ್ನು 1 ತಾಸು ಅರ್ಧ ತಾಸು ಎಷ್ಟೊತ್ತನ ಅವ್ರು ಹೇಳಿದ್ರು ನಾನು ಸಮಾಧಾನದಿಂದ ಕೂತ್ಕೊಂಡು ಅವ್ರ ಮಾತನ್ನ ಕೇಳಿಕೊಂಡು ನನಗೆ ತಿಳಿದಷ್ಟು, ನನಗೆ ಎಷ್ಟು ಅರ್ಥ ಆಗುತ್ತೋ ಅವ್ರ ನೋವನ್ನು ಕೇಳಿಕೊಂಡು ನನಗೆ ಎಷ್ಟು ತಿಳಿತೈತೋ ಅಷ್ಟು ನಾನು ಅವರಿಗೆ ಸಮಾಧಾನ ಹೇಳಿ ಅವ್ರನ್ನ ಮತ್ತೆ ನಾನು ಜೀವನ ಮಾಡಬೇಕು. ಆ ರೀತಿ ನಾನು ಬುದ್ಧಿ ಮಾತನ್ನು ಹೇಳೋದಕ್ಕೊಂದು ಸಣ್ಣ ಪ್ರಯತ್ನ ನಾನು ಮಾಡ್ತೀನಿ. ಅದೇ ರೀತಿ ಅವತ್ತು ನನ್ನ ಹತ್ರ ಬಂದು ನೀವೊಂದು ವಿಡಿಯೋ ಹಾಕಿದ್ರಿ, ಹೆಣ್ಮಕ್ಳಿಗೆ ತಾಳ್ಮೆ ಅಂದರೆ ಎಷ್ಟಿರಬೇಕು, ನಾನು ಯಾವ ರೀತಿ ತಾಳ್ಮೆ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತ ಅಂದೇಳಂದಾಕಿ ಒಂದು ಸ್ವಲ್ಪ ಮಾತು ಹೇಳಿದ್ಲ. ನನಗೆ ಸ್ವಲ್ಪ ನೋವನ್ನು ಹೇಳ್ಕೊಂಡ್ಲು. ನನ್ನ ಎದುರಿಗೆ ಸ್ವಲ್ಪ ಅಂದರೆ ಭಾಳ ಹೊತ್ತು ಕುಂತು ತನ್ನ ನೋವನ್ನು ನನ್ನ ಎದುರಿಗೆ ಹೇಳ್ಕೊಂಡ್ಲು. ಅದರಲ್ಲೇ ಸ್ವಲ್ಪನೇ ನಾನು ನಿಮ್ಮ ಎದುರಿಗೆ ಇಡ್ತಾ ಇದ್ದೀನಿ. ಯಾಕಂದರೆ ಎಲ್ಲನೂ ನಾನು ನಿಮ್ಮ ಹತ್ರ ಹೇಳೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಅತ್ತೆ ಮನೆಯಲ್ಲಿ ಎಲ್ಲರೂ ನನ್ನವರು ಅಂತ ಹೇಳೋದು ಜೀವನ ಮಾಡ್ಕೊಂಡು ಹೋಗುವಂಥ ಹೆಣ್ಮಕ್ಳಿಗೆ ಅತ್ತೆ ಮನೆಯಲ್ಲಿರುವಂಥ ಜನ ಸರಿ ಇರೋಂಗಿಲ್ಲ. ಅದು ಯಾರನ್ನು ನೋಡ್ದಂಗೆ ತನ್ನ ಸ್ವಾರ್ಥಕ್ಕೆ ತನ್ನ ಜೀವನ ಒಂದೇ ಅಂತ ಹೇಳೊಂದು ಹೋಗುವಂಥ ಹೆಣ್ಮಕ್ಳಿಗೆ ಬೇಕಾದಂಗೆ ತಂದೆ ತಾಯಿ ಅಂತ ನೋಡ್ಕೊಳಂಥ ಅತ್ತೆ ಮಾವ ಇರ್ತಾರೆ. ಅದು ಹೆಣ್ಮಕ್ಳದು ಹಣೆ ಬಾರ. ಅಂದ್ರೆ ಚೆನ್ನಾಗಿ ನೋಡ್ಕೊಳೋರಿಗೆ ಒಳ್ಳೆಯವ್ರು ಸಿಗೋಂಗಿಲ್ಲ. ಚೆನ್ನಾಗಿ ನೋಡ್ಕೊಳ್ಳೋದೇನೆ ತಮ್ಮ ಸ್ವಾರ್ಥ ಅಂತ ನೋಡ್ಕೊಂಡು ಹೋಗೋರಿಗೆ ಭಾಳನ ಪ್ರೀತಿ ಕೊಡೋವಂಥ ಮನೆ ಸಿಗ್ತೈತಿ. ತಂದೆ ತಾಯಿ ಅಂತ ಅತ್ತೆ ಮಾವ ಸಿಗ್ತಾರೆ. ಈ ಹುಡುಗಿ ಒಂದೊಂದು ಪ್ರಶ್ನೆ ಕೇಳಿದಾಗ ನನಗೆ ಒಂಥರ ಬೇಜಾರಾಯ್ತು. ಅಕ್ಕ, ನಾನು ಹೊರಗಡೆ ಎಲ್ಲೂ ಹೋಗಂಗಿಲ್ಲ. ನಾನು ಎಲ್ಲಾದರೂ ಹೋದ್ರೆ ನಾನು ಯಾರ ಜೊತೆಗೂ ಮಾತಾಡೋಂಗಿಲ್ಲ. ಯಾರ ಜೊತೆಗಾದರೂ ಏನಾದರೂ ಮಾತಾಡಿದ್ರೆ ಯಾರಾದರೂ ಏನಾದರೂ ಹೇಳಿಕೊಡ್ತಾರೆ ಅನ್ನೋದೊಂದು ಅವ್ರ ಮನಸ್ಸಿನಾಗ. ಹಾಗಾಗಿ ಅಕ್ಕಪಕ್ಕದವ್ರು ಯಾರ ಜೊತೆಗೂ ನಾನು ಮಾತಾಡೋಂಗಿಲ್ಲ. ಹೊರಗಡೆ ಸಹಿತ ನಾನು ಹೋಗಂಗಿಲ್ಲ. ಆಮೇಲೆ ತವ್ರ ಮನೆಗಂತೂ ಮರ್ತು ಬಿಟ್ಟೈತಿ ತವ್ರ ಮನೆ. ಯಾಕಂದ್ರೆ ನಂಗೆ ಮೊದಲೇ ತಾಯಿನೇ ಇಲ್ಲ. ತಾಯಿ ಇದ್ರೆ ತವ್ರ ಮನೆ ಆಸೆ ಆಗುತ್ತಾ? ತಾಯಿನೇ ಇಲ್ಲ. ತಂದೆ ಒಬ್ರು ಅದಾರ, ಅವ್ರಿಗೂ ವಯಸ್ಸಾಗೈತಿ. ನನ್ನ ನೋವನ್ನು ಅವ್ರಿದ್ರೆ ಹೆಂಗೆ ನಾ ಹೇಳ್ಕೊಳೋದು? ಅಕ್ಕ ಮಾವ ಮತ್ತು ಅಕ್ಕ ತಂಗಿಯರು ಅದಾರ, ಅವ್ರವ್ರ ಜೀವನ ಅವ್ರು ನೋಡ್ಕೊಂಡು ಹೋಗ್ತಾರೆ. ನನ್ನ ನೋವನ್ನು ಅವ್ರಿದ್ರೆ ಎಷ್ಟು ಸರ್ತಿ ನಾನು ಹೇಳ್ಕೊಳಕ್ಕಾಗತ್ತೆ? 1 ಸರ್ತಿ 2 ಸರ್ತಿ ಹೇಳಿದ್ರೆ ಅವರು ಕೇಳ್ತಾರೆ. ಈಗೆಲ್ಲ ತಮ್ಮ ಜೀವನದಾಗ ತಾವು ಬ್ಯುಸಿ ಆಗಿಬಿಟ್ಟಿರ್ತಾರೆ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಹೇಳಿದ್ರೆ ಮನೆಗೆ ಬಂದು ಎಲ್ಲರೂ ಒದರಾಡೋದು, ಜಗಳ ಮಾಡೋದು, ಈ ರೀತಿಯೆಲ್ಲ ಮಾಡ್ತಾರೆ. ನನಗದು ಇಷ್ಟ ಇಲ್ಲ. ನಾನು ಎಲ್ಲರೂ ಚೆನ್ನಾಗಿರ್ಬೇಕು ನಾವು ಅನ್ನೋದೊಂದು ಆಸೆಯಿಂದ ನಾನು ಇವತ್ತೆಲ್ಲ ನಾಳೆ ಸರಿ ಹೋಗುತ್ತಾ ಅಂತ ಹೇಳೋದು ಎಲ್ಲನೂ ನಾನು ನುಂಗ್ತಾ ಬರ್ತಾಯಿದ್ದೀನಿ. ಮತ್ತು ನನ್ನ ಗಂಡನ ಜೊತೆಗೆ ಸಹಿತ ನನಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಕಳೆಯೋದಕ್ಕೆ ನಮ್ಮ ಮನೆಗೆ ಬಿಡೋಂಗಿಲ್ಲ. ನಾನು ಬೆಳಗ್ಗೆ 5 ಗಂಟೆಗೆ ಹೇಳ್ತೀನಕ್ಕ. ಎದ್ರೆ ಬೆಳಗ್ಗೆ ಬಿಸಿ ಟಿಫಿನ್ ಆಗಬೇಕು, ಮತ್ತು ಮಧ್ಯಾಹ್ನ ಬಿಸಿ ರೊಟ್ಟಿ ಚಪಾತಿ 2ರಲ್ಲಿ 1 ನಾನು ಮಾಡಬೇಕು ಅಡುಗೆನ. 2 ಗಂಟೆಯಿಂದ ನಮ್ಮ ಮನೆಯಾಗ ಅಡುಗೆ ಆಗಬೇಕು. ಮತ್ತು ಒಳ್ಳೆ ಸಾಯಂಕಾಲ ಟೀ. ಮತ್ತು ಮಕ್ಕಳು ಬರ್ತಾರೆ, ಮಕ್ಕಳಿಗೆ ಅವ್ರಿಗೆ ಏನು ಮಾಡಬೇಕು ಅದನ್ನೆಲ್ಲ ನನ್ನ ಕರ್ತವ್ಯ ಏನು ನಾನು ಮಾಡ್ತಾಯಿದ್ದೀನಿ. ಆದರೆ ನನಗೊಂಚೂರು ಅವ್ರ ಕಡೆ ನನಗೆ ಪ್ರೀತಿ ಸಿಗ್ತಾ ಇಲ್ಲ. ಏನಾದರೂ ಒಂದು ತಪ್ಪನ್ನು ಹಿಡಿತಾರೆ, ಎಳಿತಾರೆ, ಆಮೇಲೆ ಜಗಳ ಮಾಡ್ತಾರೆ, ಚೀರಾಡ್ತಾರೆ, ಒದರಾಡ್ತಾರೆ. ನನಗೆ ಅಕ್ಕಪಕ್ಕ ಕೇಳುತ್ತನ್ನೋ ಒಂದು ಸಂಕಟ ಬೇಜಾರಾಕೈತಿ. ಮನ್ಸಿಗೆ ನೋವು ಮಾಡ್ಕೊತೀನಿ. ಸುಮ್ಮನೆ ನನ್ನ ಪಾಡಿಗೆ ನನ್ನ ಕೆಲಸನ ಮಾಡ್ಕೊತ ಹೋಗ್ತಿರ್ತೀನಿ. ಆಮೇಲೆ ಗಂಡನ ಜೊತೆ ಕೂತ್ಕೊಂಡು ಮಾತಾಡೋಕುಂತ್ರೂ ಅವನಿಗೂ ಏನಾದರೂ ಕಿವಿಗೆ ತುಂಬ್ತಾಳ, ಏನಾದರೂ ಹೇಳ್ಕೊಡ್ತಾಳ ಅಂತ ಹೇಳೋದು ಗಂಡನ ಜೊತೆಗೆ ಸಹಿತ ನನಗೆ ಮಾತಾಡೋಕ್ಕೆ ಟೈಮ್ ಕೊಡೋಂಗಿಲ್ಲ. ಮತ್ತು ಸಾಯಂಕಾಲ ಆದ ತಕ್ಷಣ ಟೀ ಮತ್ತು ಅಡುಗೆ
ಮತ್ತು ಮಕ್ಕಳ ಕೆಲಸ ಓದಿಸೋದು ಈ ರೀತಿ ಎಲ್ಲ ಮತ್ತೆ ನನ್ನ ದಿನ ಕಳೆದು ಬಿಡ್ತೈತಿ. ನನ್ನ ಗಂಡನ ಜೊತೆಗೆ ಎರಡು ಮಾತಾಡೋಕ್ಕೆ ಸಹಿತ ನಂಗೆ ಟೈಮ್ ಸಿಗಂಗಿಲ್ಲ. ಗಂಡ ಹೆಂಡತಿ ಏನು ನಾವು ರಾತ್ರಿ ಇಬ್ಬರು ನನ್ನ ಜೊತೆಗಿರ್ತೀವಿ, ಅದೇ ನಾವಿಬ್ಬರು ಗಂಡ ಹೆಂಡತಿ ಜೊತೆಗಿರೋದು. ಮತ್ತು ಬೆಳಗ್ಗೆ ಎದ್ದು ಅವ್ರ ಕೆಲಸ ಅವರಿಗೆ, ನನ್ನ ಕೆಲಸ ನನಗೆ, ಇದೇ ರೀತಿ ನನ್ನ ಜೀವನ ನಡ್ಕೊಂಡು ಹೋಗ್ತಾ ಐತಿ. ನಾನು ಯಾರಿದ್ರಿಗೂ ಏನು ಹೇಳ್ಕೊಳ್ಳದೆ ಇರುವಂಥ ಪರಿಸ್ಥಿತಿಯಲ್ಲಿದ್ದೀನಕ್ಕ, ಏನು ಮಾಡಲಿ ನಾನು ಅಂತ ಹೇಳಂದು. ಆಗ ನಾನು ಕೇಳಿದ್ದಕ್ಕಿಗೆ ಒಂದು ಪ್ರಶ್ನೆ, ನಿನ್ನ ಗಂಡ ನಿನ್ನ ಜೊತೆಗೆ ಹೆಂಗಿರ್ತಾರ? ಆಮೇಲೆ ನಿನ್ನ ಗಂಡನಿಗೆ ಏನಾದರೂ ಕುಡಿತದ ಚಟ, ಆಮೇಲೆ ಬೇರೆ ಯಾವುದಾದ್ರೂ ಚಟಗಳದಾವ? ನಿನ್ನ ಮಾತಿಗೆ ನಿನ್ನ ಕಡೆ ಅವರು ಗಮನ ಕೊಡ್ತಾರಾ ಅಂತೇಳಂದು. ಆದ್ರೆ ಆಕೆ ಹೇಳಿರೋದಂದ್ರೆ, ನನ್ನ ಗಂಡನಿಗೆ ನನ್ನ ಮೇಲೆ ಕಾಳಜಿ ಐತಿ, ಆದ್ರೆ ತಂದೆ ತಾಯಿ ಬಿಟ್ಟು ಕೊಡೋಕ್ಕಾಗಂಗಿಲ್ಲ. ಎಲ್ಲಾದರೂ ಹೊರಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಯಾವುದಾದ್ರೂ ಒಂದು ನೆವ ಹೇಳ್ತಾರೆ, ಅವ್ರದ್ದು ತಮ್ಮ ಕೆಲಸದ ಒತ್ತಡ ಇರ್ತೈತಿ, ಇದ್ರೊಳಗೆ ಅವರು ಮರ್ತು ಬಿಡ್ತಾರೆ. ಅವ್ರಿಗೂ ಏನು ಹೇಳೋಕ್ಕಾಗಂಗಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ನಾನು ಅದೀನಿ. ಆಮೇಲೆ ನನ್ನ ಗಂಡ ನನ್ನ ಜೊತೆಗೆ ಟೈಮ್ ಪಾಸ್ ಮಾಡಬೇಕಂದ್ರೂ ಅದಕ್ಕೆ ಅವಕಾಶ ಅವರು ಮಾಡಿಕೊಡಂಗಿಲ್ಲ ಅಂತ ಆಕೆ ಹೇಳಿದ್ದು. ಆಗ ನಾನು ಆಕೆಗೆ ಹೇಳಿರೋ ಮಾತು ಅಂತ ಅಂದ್ರೆ, ನಿನ್ನ ಗಂಡನಿಗೆ ಯಾವುದೇ ರೀತಿ ಚಟ ಇಲ್ಲ, ನಿನ್ನ ಜೊತೆ ಇರೋದಕ್ಕೆ ಅವ್ರು ಮನಸ್ಸು ಮಾಡ್ತಾರೆ, ಆದ್ರೆ ಅದಕ್ಕೆ ಅವಕಾಶ ಇಲ್ಲ. ನೀನು ಯಾವುದೇ ರೀತಿ, ನಾನು ಈ ರೀತಿ ಹೇಳ್ತೀನಿ, ಹಿಂದೆ ಬಾಳ್ದಾಗೆ ನಿಮ್ಮ ಅತ್ತೆ ಮಾವ ಮುಂದೆ ಬಾಳಂಗಿಲ್ಲ. ಈಗ ಮುಂದೆ ನಿಂದೊಂದು ಸುಂದರವಾದ ಜೀವನ ಐತಿ, ನಿನ್ನ ಗಂಡ ನಿನ್ನ ಮಕ್ಕಳು, ನೀ ಬೇಕಾದಂಗೆ ಜೀವನ ಮಾಡ್ಬೋದು. ಆದರೆ ಏನಾದರೂ ಒಂದು ತಪ್ಪು ನಿರ್ಧಾರ ತೊಗೊಂಡ್ರೆ ಜೀವನಕ್ಕೆ ಕೂತು ಬಂದುಬಿಡ್ತೈತಿ, ಜೀವಕ್ಕೆ ಕೂತು ಬರ್ತೈತಿ. ಅದಕ್ಕೋಸ್ಕರ ಯಾವುದೇ ರೀತಿ ಹೆದರ್ಲಿದ್ದಂಗೆ ಇಷ್ಟು ದಿನ ನೀ ಕಷ್ಟಪಟ್ಕೊಂಡು ಜೀವನ ಮಾಡ್ಕೊತ ಬಂದಿದ್ಯಾ, ಇನ್ನೊಂದು ಸ್ವಲ್ಪ ದಿನ ನೀನು ಇದರಲ್ಲೇ ಹೋಗಬೇಕು. ನಿನಗೆ ಅನಿವಾರ್ಯ, ನಿನ್ನ ಕೆಲಸ, ನಿನ್ನ ಗಂಡ, ನಿನ್ನ ಮಕ್ಕಳು, ನೀವು ಚೆನ್ನಾಗಿರಬೇಕು ಅಂತ ಅಂದ್ರೆ ಇನ್ನೊಂದು ಸ್ವಲ್ಪ ದಿನ, ಈಗಾಗಲೇ 7-8 ವರ್ಷ ಆಗೈತಿ ಅಂತೀಯ, ಇನ್ನೊಂದು ಸ್ವಲ್ಪ ದಿನ ನೀನು ಇದರಲ್ಲೇ ಹೋಗಲೇಬೇಕು. ಇಲ್ಲ ಅಕ್ಕ, ಮಕ್ಕಳನ್ನ ಸಹಿತ ನನ್ನ ಹತ್ರ ಬಿಡೋಂಗಿಲ್ಲ, ಮಕ್ಕಳು ಸಹಿತ ದೂರ ಮಾಡೋ ಪ್ರಯತ್ನ ಮಾಡ್ತಾರ ಅಂತ ಅಂದು. ಅವಾಗ ನಾನು, ನಿನ್ನ ಮಕ್ಕಳ ಜೊತೆಗೆ ಒಂದು ಸ್ವಲ್ಪ ನಿನ್ನ ಕೆಲಸನ ನೀನು ಬೇಗ ಮಾಡ್ಕೊತೀಯೋ, ಅದು ಹೇಗೆ ಮಾಡ್ಕೊತೀಯೋ, ನಿನಗೆ ಕೆಲಸ ಅಂತೂ ತಪ್ಪಿದ್ದಲ್ಲ, ನೀನು ಮಾಡಲೇಬೇಕು. ಹೇಗಾದರೂ ಮಾಡಿ ನಿನ್ನ ಕೆಲಸ ಬೇಗ ಮುಗಿಸ್ಕೊ. ಮಕ್ಕಳ ಜೊತೆಗೆ ಟೈಮ್ ಪಾಸ್ ಮಾಡೋದನ್ನು, ಮಕ್ಕಳ ಜೊತೆಗೆ ನೀ ಹೊರಗೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಆಗಲಿದ್ರು ಮಕ್ಕಳ ಜೊತೆ ಮನೆಯಲ್ಲೇ ಇದ್ದು ಅವ್ರ ಜೊತೆಗೆ ಒಂದು ಸ್ವಲ್ಪ ಆಟ ಆಡೋದು, ಓದಿಸೋದು, ಅದನ್ನ ಮಾಡ್ಕೊತ ಅವ್ರ ಜೊತೆ ಟೈಮ್ ಪಾಸ್ ಮಾಡೋದನ್ನು ಪ್ರಯತ್ನ ಮಾಡೋ ಅಂತ ಅಂದಾಕಿ ಹೇಳಿದೆ. ಯಾಕೆ ಈ ರೀತಿ ಮಾಡ್ತಾರೆ ಅಂತ ಹೇಳೋದು ಗೊತ್ತಾಗಂಗಿಲ್ಲ. ತಂದೆ ತಾಯಿ ಬಿಟ್ಟು ಅತ್ತೆ ಮಾವನ ಪ್ರೀತಿ ಗಳಿಸ್ಬೇಕು, ಇಲ್ಲಿ ನಾವು ಖುಷಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಬಂದಿರ್ತಾರೆ ಹೆಣ್ಮಕ್ಳು. ದಯವಿಟ್ಟು ನನ್ನದೊಂದು ರಿಕ್ವೆಸ್ಟ್ ಅಂದರೆ, ಯಾರೂ ಈ ರೀತಿ ಮಾಡೋಕ್ಕೆ ಹೋಗಬೇಡ್ರಿ. ನೀವು ಹೊಂದ್ಕೊಂಡ್ರೆ ಅವರು ಹೊಂದ್ಕೊತಾರೆ ಅನ್ನೋದೊಂದು ನನ್ನ ನಂಬಿಕೆ. ಅದಕ್ಕೋಸ್ಕರ ದಯವಿಟ್ಟು ಬಂದ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಅಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಫ್ರೆಂಡ್ಸ್, ನಿಮ್ಮ ಮನಸ್ಸಿನಲ್ಲಿರೋ ಏನಾದರೂ ಅನಿಸಿಕೆಗಳಿದ್ರೆ, ಆಮೇಲೆ ಅವಳಿಗೆ ಏನಾದರೂ ಸಮಾಧಾನ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತು ಇನ್ನೂ ಒಂದು ಹುಡುಗಿ ನನ್ನ ಜೊತೆಗೆ ಫೋನಲ್ಲಿ ತನ್ನ ನೋವನ್ನು ಹಂಚಿಕೊಂಡಿದ್ದಾಳೆ. ಅದನ್ನು ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ನಾನು ತೊಗೊಂಬರ್ತೀನಿ. ದಯವಿಟ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇರಲಿ. ನೀವು ಎಷ್ಟು ಲೈಕ್ ಮಾಡ್ತೀರೋ, ಎಷ್ಟು ಕಮೆಂಟ್ ಮಾಡ್ತೀರೋ ಅದರ ಮೇಲೆ ನಾನು ಮುಂದೆ ವಿಡಿಯೋ ತರೋದಕ್ಕೆ ನನಗೊಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.